ಅವಳು ಅದನ್ನೇ ಕೇಳಿದ್ಲು, ವಿಷ ಉತ್ಪತ್ತಿ ಖಾಲಿ ಆಗುವುದಿಲ್ವಾ ಅಂತ ಕೇಳಿದ್ಲು. ಖಾಲಿ ಆಗುವುದಿಲ್ಲ, ಪೂರ್ತಿ ಖಾಲಿ ಆಗುವುದಿಲ್ಲ, ಖಾಲಿ ಆದಷ್ಟು ಮತ್ತೆ ಮತ್ತೆ ತುಂಬಿಕೊಳ್ತಾ ಇರ್ತದೆ. ಮುಂಗುಸಿ ಮತ್ತೆ ನಾಗರಹಾವು ಜಗಳ ಮಾಡ್ತದ ನೋಡಿ, ಹೋರಾಡ್ತಿರ್ಬೇಕಾದ್ರೆ ಯಾಕೆ ನೋಡಬಾರ್ದು? ನೋಡಿ, ಇಷ್ಟಿಷ್ಟು ಒಳ್ಳೆ ಪ್ರಶ್ನೆಗಳನ್ನು ಇಟ್ಟುಕೊಂಡು ಪ್ರಶ್ನೆ ಕೇಳಲಿಕ್ಕೆ ನಾಚಿಕೆ ಪಡ್ತೀರಿ. ಇದೆಲ್ಲರೂ ನೋಡುವಂಥ ವಿಚಾರ. ನಾಗರಹಾವು ಮತ್ತು ಮುಂಗುಸಿ ಯಾಕೆ ಜಗಳ ಮಾಡುತ್ತೆ ಗೊತ್ತಾ ನಿಮಗೆ? ಈಗ ಕೇಳಿಸ್ಕೊಳ್ಳಿ. ಒಂದು ಕಡೆ ನಾಗರಹಾವು ಮತ್ತು ಮುಂಗುಸಿ ಫೈಟ್ ಮಾಡ್ತಾ ಇವೆ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಫೈಟ್ ಮಾಡ್ತಾ ಇವೆ ಅಂತ ಹೇಳಿದರೆ ಅಲ್ಲಿ ಒಂದು ಪ್ರಕೃತಿ ನಿಯಮ ನಡೀತಾ ಇದೆ. ನಾಗರಹಾವಿಗೆ, ಮುಂಗುಸಿಗೆ ನಾಗರಹಾವು ಪ್ರಿಯವಾದ ಆಹಾರ. ಆದರೆ ಅಕಸ್ಮಾತ್ತಾಗಿ ಮುಂಗುಸಿಯ ಎದುರುಗಡೆ ಒಂದು ನಾಗರಹಾವು ಪಾಸ್ ಆಗ್ತಾ ಇರ್ತದೆ. ಆವಾಗ ಮುಂಗುಸಿ ತಲೆ ಎತ್ತಿ ಹಾವನ್ನು ನೋಡ್ತದೆ, ಹಾವು ಕೂಡ ತಲೆ ಎತ್ತಿ ನೋಡ್ತದೆ. ಅಲ್ಲಿ ಒಂದು ಸಂಜ್ಞೆ ನಡೆಯುತ್ತೆ. ಏನು ಅಂದರೆ, ಆ ನಾಗರಹಾವು ತುಂಬ ಆರೋಗ್ಯಪೂರ್ಣವಾಗಿದ್ದರೆ ಪಟ್ಟನೆ ಅರ್ಧ ಹೆಡೆ ಓಪನ್ ಮಾಡಿ ತೋರಿಸುತ್ತೆ, ನಾನು ಹೆಲ್ದಿ ಆಗಿದ್ದೇನೆ ಅಂತ ತೋರಿಸುತ್ತೆ. ತೋರಿಸಿದ ಕೂಡಲೇ ಮುಂಗುಸಿ ಅದನ್ನು ಗಮನಿಸುತ್ತೆ. ಮುಂಗುಸಿ ಅದೇ ತಕ್ಷಣ ಬಿಟ್ಟು ಹೋಗುತ್ತೆ, ಆ ನಾಗರಹಾವನ್ನು ಹಿಡಿಯುವುದಿಲ್ಲ. ಅದೇ ನಾಗರಹಾವು ಕೆಲವು ತಿಂಗಳು ಆಹಾರ ಇಲ್ಲದೆ ಸೊರಗಿದ್ರೆ, ಅಥವಾ ಆ ಪ್ರದೇಶದಲ್ಲಿ ಪ್ರಕೃತಿ ನಿಯಮಕ್ಕಿಂತ ಒಂದು ನಾಗರಹಾವು ಎಕ್ಸ್ಟ್ರಾ ಇದ್ದರೆ ಮುಂಗುಸಿಗೆ ತಕ್ಷಣ ಪ್ರಚೋದನೆ ಬರುತ್ತೆ, ನಾಗರಹಾವನ್ನು ಹಿಡಿಯುತ್ತೆ. ಹಿಡಿದ ಕೂಡಲೇ ಮುಂಗುಸಿ ಯಾಕೆ ಹಿಡಿಯುತ್ತೆ? ಆಹಾರಕ್ಕಾಗಿ, ಅದನ್ನು ನಾಶ ಮಾಡಲಿಕ್ಕಲ್ಲ, ಊಟ ಮಾಡಲಿಕ್ಕೆ ಹಿಡಿಯುತ್ತೆ. ಊಟ ಮಾಡಲಿಕ್ಕೆ ಹಿಡಿಯುವಂಥ ಮುಂಗುಸಿಗೆ ನಾಗರಹಾವು ಬಾ ನನ್ನನ್ನು ತಿನ್ನುವಂಥ ತಲೆ ಬಗ್ಗಿಸಿ ಕೊಡ್ತದ? ಏನು ಮಾಡುತ್ತೆ? ಅದು ಹೋರಾಟ ಮಾಡುತ್ತೆ. ಇವಾಗ ಫೈಟಿಂಗ್ ಶುರುವಾಯಿತು. ಮುಂಗುಸಿ ಏನು ಮಾಡುತ್ತೆ? ನಾಗರಹಾವಿಗೆ ಸುತ್ತು ಬಂದು ಅದರ ಹಿಂದುಗಡೆಯಿಂದ ಅದರ ಬಾಲಕ್ಕೆ ಕಚ್ಚಿ ತುಂಬ ಸುಸ್ತು ಮಾಡುತ್ತೆ. ಕೊನೆಗೆ ಮೂತಿಗೆ ಹೋಗಿ ಬಾಯಿ ಹಾಕುತ್ತೆ. ಮೆದುಳನ್ನು ಹಿಡಿದು ಕಚ್ಚಿ ಅದನ್ನು ಅರೆಜೀವಗೊಳಿಸಿ ತಲೆಯಿಂದಲೇ ತಿನ್ನಲಿಕ್ಕೆ ಶುರು ಮಾಡುತ್ತೆ. ಒಂದು ಮುಂಗುಸಿ ಹಾವಿನ ಜೊತೆ ಹೋರಾಡಿ ಆ ನಾಗರಹಾವನ್ನು ಸಾಯಿಸುತ್ತೆ. ಸತ್ತ ಕೂಡಲೇ ಅದರ ಕುಟುಂಬದ 3-4 ಮುಂಗುಸಿಗಳು ಬಂದು ಇಡೀ ನಾಗರಹಾವನ್ನು ತಿಂದು ಕೊನೆಯಲ್ಲಿ ಒಂದು ಸಣ್ಣ ನಾಗರಹಾವಿನ ಬಾಲವನ್ನು ಬಿಟ್ಟು ಹೋಗುತ್ತೆ. ಮುಂಗುಸಿ ಮತ್ತು ನಾಗರಹಾವು ಅರ್ಧ ಹೋರಾಟ ಮಾಡಿದ ನಂತರ ನೀವು ನಾಗರಹಾವನ್ನು ರಕ್ಷಣೆ ಮಾಡಿದ್ರೂ ನಾಗರಹಾವು ಬದುಕೋದಿಲ್ಲ. ಯಾಕಂದರೆ ಮುಂಗುಸಿ ರಕ್ತ ಬರದಾಗೆ ಮೆದುಳಿಗೆ ಕಚ್ಚಿರ್ತದೆ, ಮೆದುಳು ತೂತಾಗಿರ್ತದೆ. ನೀವು ಆ ಕ್ಷಣ ನಾಗರಹಾವು ನಮ್ಮ ದೇವರು ಅಂತ ಮುಂಗುಸಿಯನ್ನು ಹೊಡೆದು ಓಡಿಸ್ತೀರಿ. ನಾಗರಹಾವು 15 ದಿನದಲ್ಲಿ ಮೆದುಳಲ್ಲಿ ಹುಳಾಗಿ ಸತ್ತು ಬಿಡ್ತದೆ. ಇದು ನಾನು ನೋಡಿದ್ದೇನೆ. ಹಾಗಾಗಿ ನಾಗರಹಾವು ಮತ್ತು ಮುಂಗುಸಿ ಜಗಳ ಅಂದರೆ ಆ ರೀತಿ ಹೋರಾಡ್ತಾ ಇದ್ದರೆ ನೀವು ಮಧ್ಯಪ್ರವೇಶ ಮಾಡಲೇಬಾರ್ದು. ಅದು ಪ್ರಕೃತಿ ನಿಯಮ. ಅದೊಂದು ಎಕ್ಸ್ಟ್ರಾ ಹಾವಿದೆ, ಅದು ಮುಂಗುಸಿಗೆ ಆಹಾರ. ಅದು ಮುಂಗುಸಿಗೆ ಇಲ್ಲ ನಂಬಿಕೆ, ಹೊಟ್ಟೆ ತುಂಬಿಸ್ಕೊಳ್ತದೆ. ಒಂದು ಮುಂಗುಸಿ ಇದು ಮಾಡಿ ಅದರ ಕುಟುಂಬಕ್ಕೆ ಆಹಾರ ಕೊಡ್ತದೆ. ಅಲ್ಲಿ ಏನಾಯಿತು? ಹಾವಿನ ವಂಶ ಕೂಡ ಹತೋಟಿಯಲ್ಲಿ ಬಂತು, ಮುಂಗುಸಿಯ ಜೀವನ ಕೂಡ ನಡೆಯಿತು. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕಾಗಿ ಹಾವು ಮುಂಗುಸಿಗಳು ಶತ್ರುಗಳಲ್ಲ. ಹಾವು ಮುಂಗುಸಿಗಳು ಬದ್ಧ ಶತ್ರುಗಳಲ್ಲ, ಒಂದು ಇನ್ನೊಂದರ ಆಹಾರ. ಅದೇ ದೊಡ್ಡ ನಾಗರಹಾವು ಮುಂಗುಸಿ ಮರಿ ಇಟ್ಟಾಗ ಅದೇ ಹಾವು ಹೋಗಿ ಮುಂಗುಸಿ ಮರಿಯನ್ನು ತಿಂತದೆ. ಈ ನಾಗರಹಾವು ಮುಂಗುಸಿಯ ಮರಿಯನ್ನು ತಿಂದು ಮುಂಗುಸಿಯ ವಂಶವನ್ನು ಹತೋಟಿಯಲ್ಲಿಟ್ಟುಕೊಳ್ತದೆ. ಇದು ಪ್ರಕೃತಿ ನಿಯಮ. ಹಾಗಾಗಿ ನೀವು ಈ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕಿಲ್ಲ. ಯಾರು ಏನು ಹೇಳಿದ್ರು ಅದರ ಪಾಡಿಗೆ ಬಿಟ್ಟು ಬಿಡೋದು, ನಮಗೆ ಸಂಬಂಧನೇ ಇಲ್ಲ ಅಲ್ವಾ? ಪಕ್ಕದ ಮನೆಯಲ್ಲಿ ಯಾರಾದರೂ ಕೋಳಿ ತಂದು ಕುಯ್ತಾ ಊಟ ಮಾಡ್ತಾ ಇದ್ರೆ ನೀವು ಹೋಗಿ ಜಗಳ ಮಾಡ್ತೀರಾ? ಇಲ್ಲ, ಅವರ ಪಾಡಿಗೆ ಬಿಡ್ತೀರಿ. ಇದು ಹಾಗೆ ಬಿಟ್ಟುಬಿಡಿ. ಹಾಂ, ಬೇರೆ ಪ್ರಶ್ನೆ ಇದೆಯಾ ಸರ್? ಇನ್ನೊಂದು ಜಿಜ್ಞಾಸೆ. ಒಂದು ಪ್ರಶ್ನೆ ಸರ್. ಹಾವುಗಳು ಪ್ರಾಣಿಗೆ ಕಚ್ಚಿದ್ರೆ ಮದ್ದುಂಟ? ಹಾಂ, ಹಾವುಗಳು ಪ್ರಾಣಿಗಳಿಗೆ ಕಚ್ಚಿದರೆ ಮದ್ದಿದೆಯಾ ಅಂತ ಕೇಳ್ತಿದ್ದಾಳು ಅವಳು. ನಾನು ಈ ಸಲ ಒಂದು ವಿಡಿಯೋ ಮಾಡಿದೆ. ರಸೆಲ್ಸ್ ವೈಪರ್ ಕನ್ನಡಿ ಹಾವು ಒಂದು ನಾಯಿಗೆ ಕಚ್ಚಿತ್ತು. ತುಂಬ ಗಟ್ಟೆ ನೋಡಿದೆ ನಾನು. ಕಚ್ಚಿದ ಕೂಡಲೇ ಅವರು ಏನು ಮಾಡಿದರು, ನಾಯಿಯನ್ನು ಈಚೆ ತಂದರು. ಅವ್ರಿಗೆ ಏನು ಮಾಡಬೇಕಂತ ಗೊತ್ತಿಲ್ಲ. ಆ ಹಾವಿಗೆ, ನಾಯಿಗೆ ಚಿಕಿತ್ಸೆ ಕೊಡಿಸ್ಬೇಕಾದು ಇದೇನು ಗೊತ್ತಿಲ್ಲ. ಮನುಷ್ಯರು ಕಚ್ಚಿದರೆ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ. ನನಗೆ ಕಾಲ್ ಮಾಡಿದರು, ಕನ್ನಡಿ ಹಾವು ನಮ್ಮ ವಠಾರದಲ್ಲಿದೆ, ನಾಯಿಗಳು ಹಿಡಿದಿವೆ, ಬನ್ನಿ ಅಂತ ಹೇಳಿದರು. ನಾನು ತಕ್ಷಣ ಹೋಗಿ ನೋಡುವಾಗ ಒಂದು ಹೊಂಡದಲ್ಲಿ ಕನ್ನಡಿ ಹಾವು ಕೂತ್ಕೊಂಡಿದೆ. ನಾಯಿ ಅದರ ಹೊಟ್ಟೆಗೆ ಕಚ್ಚಿ 2 ಗಾಯ ಮಾಡಿದೆ. ನಾಯಿಗೆ ಕೂಡ ಇದು ಕಚ್ಚಿದೆ. ಎಲ್ಲಿದೆ ನಾಯಿ ಅಂತ ಕೇಳಿದೆ. ಮೂತಿ ಸ್ವಲ್ಪ ದಪ್ಪಾಗಿದೆ ಕಚ್ಚಿ. ಇಲ್ಲಿದೆ, ಅದು ಸಾಯ್ತದೆ ಅಂತ ಹೇಳಿದ್ರು. ನಾನು ಈಗಲೇ ತಕ್ಷಣ ಅದನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಅಂತ ಹೇಳಿದೆ. ಅವರು ತಕ್ಷಣ ಆಸ್ಪತ್ರೆಗೆ ಕೊಂಡು ಹೋದರು. ಮಣಿಪಾಲದ
ಗೋಸ್ಪತ್ರೆಗೆ ಕರ್ಕೊಂಡೋದ್ರು, ವೆಟರ್ನರಿ ಆಸ್ಪತ್ರೆಗೆ ಕರ್ಕೊಂಡೋದ್ರು, ಅಲ್ಲಿ ಆ್ಯಂಟಿವೆನಮ್ ಕೊಟ್ಟರು. ಅದು ವಿಡಿಯೋ ಕೂಡ ನಾನು ಮಾಡಿದ್ದೇನೆ. ಪ್ರಾಣಿಗಳಿಗೆ ಕಚ್ಚಿದ್ರೂ ಕೂಡ ದನಕ್ಕೆ, ಬೆಕ್ಕಿಗೆ, ನಾಯಿಗೆ ಕಚ್ಚಿದರೆ, ಹಾವುಗಳು, ವಿಷದ ಹಾವುಗಳು ಕಚ್ಚಿದರೆ ಔಷಧಿ ಇದೆ. ನಮಗೆ ಯಾವ ಆ್ಯಂಟಿವೆನಮ್ ಕೊಡ್ತಾರಲ್ಲ ಹಾವು ಕಚ್ಚಿದರೆ, ಅದೇ ಔಷಧಿಯನ್ನು ಗೋ ಆಸ್ಪತ್ರೆಗಳಲ್ಲಿ, ಪ್ರಾಣಿಗಳ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಇದೆ. ನಿಮ್ಮ ವಠಾರದಲ್ಲಿ ಯಾವುದಾದ್ರೂ ಪ್ರಾಣಿಗೆ ಹಾವು ಕಚ್ಚಿದರೆ ಅದನ್ನು ಹಾಗೆ ಬಿಡಬೇಡಿ, ಆರಾಮ ಆಸ್ಪತ್ರೆಗೆ ಕೊಂಡೋಗಿ ಅಲ್ಲಿ ಔಷಧಿ ಕೊಡಿಸಿ. ಒಳ್ಳೆ ಪ್ರಶ್ನೆ ನಿನ್ನದು. ಬೇರೆ ಪ್ರಶ್ನೆ ಇದೆಯಮ್ಮ? ಸರ್, ಹಾಂ ಸರ್, ನಿಮ್ಮ ಈಗ ನಾಗರ ಹಾವು ಮತ್ತು ನಾಗಾರಾಧನೆ, ಹಾಂ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ನನಗೆ ಬೇಕು. ನನ್ನ ಅನಿಸಿಕೆ ನಾನು ಹೇಳೋದಕ್ಕಿಂತ ಮೊದಲು ಸರ್, ನಾಗಾರಾಧನೆ ಸಾವಿರಾರು ವರ್ಷಗಳಿಂದ ಬಂದಂಥ ನಂಬಿಕೆ, ಶುದ್ಧ ಪ್ರಕೃತಿ ಆರಾಧನೆ. ನಾಗಾರಾಧನೆಯ ಒಂದು ಅರ್ಥ ಪ್ರಕೃತಿ ಆರಾಧನೆ, ಹೌದು, ಪ್ರಾಣಿ ಮೂಲದ ಆರಾಧನೆ. ಈಗ ನಾಗಬನಗಳಲ್ಲಿ ದೈವಗಳನ್ನು ನಾವು ನೋಡ್ತೀವಿ, ಅನೇಕ ರೀತಿಯ ದೈವ ಮೂಲ ಚೈತನ್ಯಗಳನ್ನು ಕೂಡ ಆರಾಧನೆ ಮಾಡ್ತಾರೆ. ಆರಾಧನೆ ಅರ್ಥ ಏನು ಅಂದರೆ, ಆ ಪ್ರಾಣಿಗಳಲ್ಲಿ ಅಥವಾ ವೃಕ್ಷಗಳಲ್ಲಿರುವ ಭಗವಂತನ ಮೂಲ ಚೈತನ್ಯವನ್ನು ಆರಾಧನೆ ಮಾಡೋದು ಅಂತ ಅರ್ಥ. ನಮ್ಮೊಳಗೂ ಅದೇ ಇರೋದು ಒಂದು. ಎರಡನೇದಾಗಿ, ಹಿಮಾಲಯದ ಕಡೆಗೆ ನೀವು ಹೋದರೆ, ನಾನು ಒಂದ್ಸಲ ಹೋಗಿ ನೋಡಿದಾಗ ನನಗೆ ಗೊತ್ತಾಯಿತು, ಕುಂಡಲಿನಿ ಶಕ್ತಿಯ ಆರಾಧನೆ. ನಾಗಾರಾಧನೆ ಅಂದರೆ ಕುಂಡಲಿನಿ ಶಕ್ತಿಯ ಆರಾಧನೆ. ಕುಂಡಲಿನಿ ಶಕ್ತಿ ಅಂತ ಗೊತ್ತಿದೆಯಾ? ನಮ್ಮ ಶರೀರದಲ್ಲಿ ಇಲ್ಲಿ ಮೂಲಾಧಾರ ಚಕ್ರ ಇದೆ, ಇಲ್ಲಿಂದ 7 ಚಕ್ರಗಳು ಸಹಸ್ರಾರ ಚಕ್ರದವರೆಗೆ ಇದೆ. ಋಷಿ ಮುನಿಗಳು ತಪಸ್ಸು ಮತ್ತು ಸಾಧನೆಯ ಮೂಲಕ ಆ ಮೂಲಾಧಾರ ಚಕ್ರದಲ್ಲಿ ಸುಪ್ತವಾಗಿ ಕುಳಿತಂತಹ ಸರ್ಪೆಂಟ್ ಪವರ್ ಅಂತ ಕರಿತೀವಿ, ಆ ಸರ್ಪಶಕ್ತಿಯನ್ನು ಮೇಲಕ್ಕೆ ಸಾಧನೆಯ ಮೂಲಕ ಸಹಸ್ರಾರ ಚಕ್ರಕ್ಕೆ ತಂದು ಆತ್ಮ ಸಾಕ್ಷಾತ್ಕಾರ ಪಡೆಯುವಂಥ ಒಂದು ಪ್ರಕ್ರಿಯೆ. ಅದಕ್ಕೆ ಪ್ರತೀಕವಾಗಿ ನಾಗರಹಾವನ್ನು ತೆಗೆದುಕೊಂಡಿದ್ದಾರೆ ಅವರು. ಹಾಂ, ಅಂದರೆ ಆತ್ಮಜ್ಞಾನಕ್ಕೂ ಅದೊಂದು ಪ್ರತೀಕ, ಒಂದು ಕಾರಣ. ಇನ್ನು ಅನೇಕ ಕಾರಣಗಳಿರ್ಬೋದು. ನೀರು ಸರ್ಪದ ರೀತಿಯಲ್ಲಿ ಹರಿತದೆ. ನಮ್ಮ ಆರಾಧನೆ ಯಾವತ್ತೂ ಮೂಢನಂಬಿಕೆ, ತಪ್ಪು ನಂಬಿಕೆ ಅಲ್ಲ. ಆದರೆ ನಾವು ಏನು ಮಾಡಿದ್ದೇವೆ, ಆರಾಧನೆಯನ್ನು ಈಗ ನಮಗೆ ಬೇಕಾದಂತೆ ಮಾಡಲಿಕ್ಕೆ ಹೋಗಿ ಅದರ ಮೂಲ ಅರ್ಥವನ್ನು ತಿಳಿದುಕೊಳ್ಳದೆ ನಾವು ದಾರಿ ತಪ್ತಾ ಇದ್ದೇವೇನೋ ಅಂತ ನನಗನ್ನಿಸ್ತದೆ. ಇಲ್ಲದಿದ್ದರೆ ನಾಗಾರಾಧನೆ ನೈಸರ್ಗಿಕ ನಾಗಬನಗಳನ್ನು ಉಳಿಸ್ಕೊಂಡು ಮಾಡುವಂಥ ಆರಾಧನೆ, ಕಾಂಕ್ರೀಟೀಕರಣ ಅಲ್ಲ. ಈಗೇನು ಮಾಡ್ತಿದ್ದೇವೆ ನಾವು, ನಾಗನ ಹೆಸರಲ್ಲಿ ಕಾಂಕ್ರೀಟೀಕರಣ ಮಾಡ್ತಿದ್ದೇವೆ. 5 ಸೆಂಟ್ಸು 50 ಸೆಂಟ್ಸು ದಟ್ಟ ಕಾಡಿನಂಥ ಬನಗಳನ್ನು ಕಡಿದು ಕತ್ತರಿಸಿ ಕಾಂಕ್ರೀಟೀಕರಣ ಮಾಡುವಂಥದ್ದು ಮಹಾ ಅಪರಾಧ. ಪ್ರಕೃತಿಯ ಮೇಲೆ ನಡೆಸುವಂಥ ನಾವು ಅತ್ಯಾಚಾರ ಅಂತಲೇ ಹೇಳಬೇಕಾಗ್ತದೆ. ಅದು ಮಾಡದೆ ಮೂಲ ಸ್ಥಿತಿಯಲ್ಲಿ ನಾಗಬನವನ್ನು ಉಳಿಸ್ಕೊಂಡು ಆ ಆರಾಧನೆಯನ್ನು ಮಾಡಬೇಕು. ನೋಡಿ, ವರ್ಷದಲ್ಲಿ ಒಂದು ಸಲ ನಾಗಾರಾಧನೆ ಮಾಡೋದು. ಆ ದಿನ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡಿದ್ರು. ಮುಂಬೈಯಲ್ಲಿ, ದುಬೈಯಲ್ಲಿ, ಹೊರದೇಶಗಳಲ್ಲಿರುವಂಥ ಎಲ್ಲ ಸಂಬಂಧಿಕರು ಒಂದು ದಿನ ಸೇರ್ತೀವಿ ನಾವು. ಕುಟುಂಬದ ಅಷ್ಟೂ ಜನರು ನಾಗಬನದಲ್ಲಿ ಸೇರಿಕೊಂಡು ಆಚರಣೆ ಮಾಡುವಂಥದ್ದು ಬೇರೆ ಬೇರೆ ಅರ್ಥಗಳಿವೆ. ಹಾಗಾಗಿ ನಾಗಾರಾಧನೆ ನನ್ನ ಅನಿಸಿಕೆ ಬಹಳ ಉತ್ತಮವಾದ ಒಂದು ಆಚರಣೆ. ಅದನ್ನು ಯಥಾಸ್ಥಿತಿಯಲ್ಲಿ ಉಳಿಸ್ಕೊಳ್ಬೇಕು ನಾವು. ಮೂಢನಂಬಿಕೆಗಳನ್ನು ತುರುಕಿಸಬಾರ್ದು. ಮೂಢನಂಬಿಕೆಗಳಿದ್ದರೆ ಅದನ್ನು ತೆಗಿಬೇಕು. ಉದಾಹರಣೆಗೆ, ಒಂದು ನಾಗರಹಾವು ನಿಮ್ಮ ವಠಾರದ ಸುತ್ತಮುತ್ತ ತಿರುಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಮಕ್ಕಳಿಗೆಲ್ಲ ಗೊತ್ತಿರಲಿ, ನೀವು ಮಕ್ಕಳೆಲ್ಲ, ಸಾರಿ ನನ್ನ ಫ್ರೆಂಡ್ಸು, ಈಗ ಮಕ್ಕಳಂತೇಳಿದರೆ ಸಣ್ಣ ಮಕ್ಕಳು, ನೀವು ಸಣ್ಣವರೆಲ್ಲ ನಿಮಗೆ ಅರ್ಥ ಆಗ್ತದೆ. ಒಂದು ನಾಗರಹಾವು ನಿಮ್ಮ ಸುತ್ತಮುತ್ತ ತಿರುಗ್ತಾ ಇದೆ ವಠಾರದಲ್ಲಿ. ದೊಡ್ಡವರು ಏನು ಹೇಳ್ತಾರೆ? ಸರ್, ನೀವಾದರೂ ಏನು ಹೇಳ್ತೀರಿ? ಒಂದು ನಾಗರಹಾವು ನಿಮ್ಮ ಸುತ್ತಮುತ್ತ ತಿರುಗಲಿಕ್ಕೆ ಶುರು ಮಾಡಿದೆ. ನಮ್ಮಲ್ಲಿ ಬರುವ ಆಲೋಚನೆ ಏನು? ಅಶುದ್ಧ ಆಗಿದೆ ಹಾಗೆ ಅಂತ ಹೇಳ್ತಾರೆ. ಹಳ್ಳಿಗಳಲ್ಲಿ ಅಶುದ್ಧ ಆಗಿದೆ, ಏನೋ ತೊಂದರೆ ಆಗಿದೆ, ಹಾಗೆ ಬರ್ತಾ ಇದೆ ಅಂತ ಹೇಳ್ತಾರೆ. ಕರೆಕ್ಟ್. ನಮ್ಮಲ್ಲಿ ಆ ತಪ್ಪು ನಂಬಿಕೆ ಒಂದು ಮನೆ ಮಾಡಿದೆ. ಒಂದು ನಾಗರಹಾವು ನಮ್ಮ ಮನೆಯ ಸುತ್ತಮುತ್ತ 1-2-3 ದಿನ ತಿರುಗಲಿಕ್ಕೆ ಶುರು ಮಾಡಿದರೆ, ಒಂದು ನಮ್ಮ ಮನೆಯವರು ಹೇಳ್ತಾರೆ, ಈ ನಾಗರಹಾವು ಯಾಕೆ ಬಂದಿದೆ, ಏನೋ ಅಶುದ್ಧ ಆಗಿರ್ಬೋದು, ಏನೋ ದೋಷ ಬಂದಿರ್ಬೋದು ಅಂತ ಯೋಚನೆ ಮಾಡ್ತಾರೆ. ಒಂದು ವೇಳೆ ನಿಮ್ಮಲ್ಲಿ ಆ ನಂಬಿಕೆ ಇಲ್ಲದಿದ್ದರೆ ನಿಮ್ಮ ವಠಾರದವರಾದರೂ ಬಂದು ಹೇಳ್ತಾರೆ ಏನೋ ದೋಷ ಇರಬೇಕು, ಹಾಗಾಗಿ ತಿರುಗ್ತಾ ಇದೆ. ಆದರೆ ವಾಸ್ತವ ಸತ್ಯ ಏನು? ಆ ನಾಗರಹಾವಿಗೆ ಹಸುವಾಗಿದೆ. ಒಂದೇ ಕಾರಣ, ನಾಗರಹಾವು ನಿಮ್ಮ ಸುತ್ತಮುತ್ತ ತಿರುಗ್ತಾ ಇದ್ದರೆ ಒಂದೇ ಒಂದು ಕಾರಣ, ಮುಖ್ಯ ಕಾರಣ, ಆಹಾರ ಹಸಿವಾಗಿದೆ. ನಿಮ್ಮ ಮನೆಯೊಳಗೆ ಆ ಹಾವಿನ ಆಹಾರ ಇದೆ. ಯಾವುದಿದೆ? ಬೆಕ್ಕಿನ ಮರಿ, ಇಲಿ, ನಾಯಿ ಮರಿ, ಕೋಳಿ ಮರಿ, ಕೋಳಿ ಮೊಟ್ಟೆ, ಅಥವಾ ಇನ್ನೂ ಬೇರೆ ಜೀವಿ ನಿಮ್ಮ ಮನೆಯೊಳಗೆ, ನಿಮ್ಮ ವಠಾರದಲ್ಲಿ ಇದೆ. ಅದನ್ನು ಹಿಡಿಲಿಕ್ಕೆ ವಾರದಿಂದ ಅದು ಸುತ್ತು ಬರ್ತಾ ಇದೆ.
ಉದಾಹರಣೆಗೆ ನಿಮ್ಮ ಮನೆಯ ಒಳಗೆ ಬೆಕ್ಕು ಮರಿ ಇಟ್ಟಿದೆ, ನೀವು ಬಹಳ ಜೋಪಾನವಾಗಿ ಆ ಮರಿಗಳನ್ನು ಒಂದು ಬುಟ್ಟಿಯಲ್ಲಿ ಹಾಕಿ ಅದಕ್ಕೆ ಪೂಜೆ ಮಾಡ್ತಾ ಇರ್ತೀರಾ ಅಲ್ವಾ? ಪೂಜೆ ಅಂದರೆ ತುಂಬ ಮುದ್ದು ಮಾಡ್ತಾ ಇರ್ತಾರ. ಒಂದು ಗಳಿಗೆ ಕೂಡ ಖಾಲಿ ಬಿಡೋದಿಲ್ಲ. ಆ ನಾಗರವು ಏನು ಮಾಡುತ್ತೆ, ಯಾವ ದಾರಿಯಿಂದ ಬಂದು ಅದನ್ನು ತಿನ್ನೋದು ಅಂತ ಕಾಯ್ತದೆ. ನಿಮ್ಮ ಮುದ್ದು ನಿಮಗೆ, ಅದು ಅದಕ್ಕೆ ಆಹಾರ. ಅದು ಸುತ್ತು ಬರ್ತದೆ. ಕೊನೆಗೆ ನೀವು ಯಾರೂ ಇಲ್ಲದಿದ್ದಂಥ ಒಂದು ಸಮಯವನ್ನು ನೋಡಿ ಯಾವುದಾದ್ರೂ ಒಂದು ತೂತಿನಿಂದ ಕಿಂಡಿಯಿಂದ ಒಳಗೆ ಬಂದು ಆ ಜೀವಿಯನ್ನು ತಿಂದುಕೊಂಡು ನಿಮ್ಮ ಎದುರಲ್ಲೇ ಹೊರಗೋಗ್ತದೆ ಅಥವಾ ಬಂದ ದಾರಿಯಲ್ಲೇ ಹೋಗ್ತದೆ. ಇಷ್ಟು ತಾಳ್ಮೆ ನಮಗಿಲ್ಲ ನೋಡುವಂಥದ್ದು. ನಮ್ಮಲ್ಲಿ ನಾಗರಹಾವು ಸುತ್ತು ಬರ್ತಾ ಇದೆ ಅಂತೇಳಿದರೆ ನಾಗದೋಷ ಇದೆ ಅಂತ ಲೆಕ್ಕ ಹಾಕಿ ಬಿಡ್ತೇವೆ. ಅಲ್ಲಿಗೆ ಆಚರಣೆಗಳು ಶುರುವಾಗ್ತವೆ. ಇಲ್ಲಿ ಮತ್ತೆ ನಾಗರಹಾವು ಬರ್ತಾನೆ ಇರ್ತದೆ. ವಾಸ್ತವ ಸಂಗತಿ ಏನು ಅಂದರೆ, ನಾಗರಹಾವು ಆಹಾರಕ್ಕಾಗಿ ತಿರುಗ್ತಾ ಇದೆ, ಬೇರೆ ಏನೂ ಕಾರಣ ಇಲ್ಲ. ಮತ್ತು ಇನ್ನೊಂದು ಕಾರಣ, ಈ ಸೀಸನಲ್ಲಿ ಡಿಸೆಂಬರ್ನಿಂದ ಫೆಬ್ರವರಿವರೆಗೆ, ನಾಳಿದ್ದು ಫೆಬ್ರವರಿವರೆಗೆ ನಾಗರಹಾವುಗಳ ಮಿಲನ ಕಾಲ ಶುರುವಾಗಿದೆ. ಇವಾಗ ದೊಡ್ಡ ನಾಗರಹಾವುಗಳು, ರಾತ್ರಿ ಸಂಚಾರ ಮಾಡುವಂಥ ಹಾವುಗಳು ಈಗ ಹಗಲಲ್ಲಿ ಸಂಜೆ ವೇಳೆ ನಿಮಗೆ ಕಾಣಲಿಕ್ಕೆ ಸಿಗ್ತವೆ. ಅದರ ಅರ್ಥ, ಒಂದು ದೊಡ್ಡ ಗಂಡು ನಾಗರಹಾವು ನಿಮ್ಮ ವಟಾರದಲ್ಲಿ ಈಗ ತಿರುಗ್ತಾ ಇದೆ ಅಂತ ಹೇಳಿದರೆ ಆ ಪರಿಸರದಲ್ಲಿ ಒಂದು ಹೆಣ್ಣು ಇದೆ ಅಂತ ಲೆಕ್ಕ. ಅಲ್ಲಿ 3-4 ಗಂಡು ಹಾವುಗಳು ಆ ಜಾಗಕ್ಕೆ ಬರ್ಬೋದು, ಅಲ್ಲಿ ಮಿಲನ ನಡಿಬೋದು. ಅದನ್ನು ನೋಡಿ ನಾವು ಅಪಶಕುನ ಅಂತ ತಿಳ್ಕೊಳ್ಳೋದು ನಮ್ಮ ಅಜ್ಞಾನ. ಆ ಪ್ರಕ್ರಿಯೆ ನಿಮ್ಮಲ್ಲಿ ನಡೀತಾ ಇದೆ ಅಂತೇಳಿದರೆ ಆರೋಗ್ಯಪೂರ್ಣ ಪರಿಸರ ಅದು. ನಾಗರಹಾವುಗಳ ಮಿಲನ, ಹೆಬ್ಬಾವುಗಳ ಮಿಲನ, ಕೇರೆ ಹಾವುಗಳ ಮಿಲನ. ನೀವು ಕೇರೆ ಹಾವುಗಳು ಹೀಗೆ ಸುತ್ತಿಕೊಳ್ಳೋದು ನೋಡಿದ್ದೀರಾ? 2 ಹಾವುಗಳು ಹಗ್ಗದ ಥರ ಬೆಣೆ ಸುತ್ತಿಕೊಳ್ಳೋದು ನೋಡಿದ್ದೀರಾ? ಅದಕ್ಕೆ ಏನು ಹೇಳ್ತೀರಿ ನೀವು? ಏನು ನಂಬಿಕೆ? ನೀನೇನು ಹೇಳಿದ್ದಿ? ಯಾರು? ನೀನು ಹೇಳಿಲ್ವಾ? ಸರಿ, ಬೇರೆ ಯಾರು ಹೇಳಿದರು ಹೇಳಿ. ಅದು ಏನದು? ಆ 2 ಪ್ರಕ್ರಿಯೆ ಇದೆಯಲ್ಲ, ದೊಡ್ಡವ್ರಿಗೆ ಗೊತ್ತಿದೆಯಾ? ಒಂದಕ್ಕೊಂದು ಸುತ್ತಿಕೊಳ್ತಾವಲ್ಲ 2 ಹಾವುಗಳು, ನೋಡಿದ್ದೀರಲ್ಲ ಹೆಚ್ಚಿನವರು, ಗದ್ದೆಯಲ್ಲಿ, ರಸ್ತೆ ಬದಿಯಲ್ಲಿ, ತೋಟದಲ್ಲಿ. ಅದೇನದು? ಹಾಂ, ಹೌದು, 2 ಗಂಡು ಕೇರೆ ಹಾವುಗಳ ನಡುವೆ ನಡೆಯುವಂಥ ಕುಸ್ತಿ ಅದು. ಒಂದು ಹೆಣ್ಣು ಒಂದು ಗಂಡು ಮಿಲನ ಅಲ್ಲ. 2 ಕೇರೆ ಹಾವುಗಳು 2 ಕಾರಣಕ್ಕೆ ಫೈಟ್ ಮಾಡ್ಕೊಳ್ತವೆ. ಒಂದು ಕೇರೆ, ಗಂಡು ಕೇರೆ ಇರುವಂಥ ವಲಯಕ್ಕೆ, ಟೆರಿಟರಿಗೆ ಇನ್ನೊಂದು ಗಂಡು ಹಾವು ಅಕ್ರಮ ಪ್ರವೇಶ ಮಾಡಿದರೆ ಅವುಗಳ ಜೊತೆ ಯುದ್ಧ ನಡೆಯುತ್ತೆ, ಕದನ ನಡೆಯುತ್ತೆ, ಫೈಟಿಂಗ್. 2 ಒಂದಕ್ಕೊಂದು ಬಿಗಿಯಾಗಿ ಸುತ್ತಿಕೊಂಡು ಸುಸ್ತಾಗುವವರೆಗೆ 2-2.5 ಗಂಟೆವರೆಗೆ ಹೋರಾಡಿ ಒಂದು ಯಾವುದು ಸೋಲುತ್ತೆ ದೈಹಿಕವಾಗಿ, ಆ ಹಾವು ಆ ವಲಯವನ್ನು ಬಿಟ್ಟು ಹೋಗಬೇಕು. ಆ ವಲಯವನ್ನು ದಾಟುವವರೆಗೆ ಗೆದ್ದ ಹಾವು ಅದನ್ನು ಹಿಂಬಾಲಿಸುತ್ತೆ. 2ನೇ ಕಾರಣ, ಆ ಪರಿಸರದಲ್ಲಿ ಒಂದು ಹೆಣ್ಣು ಬೆದೆಗೆ ತಯಾರಾಗಿದ್ದರೆ ಕೇರೆ ಹಾವು ಫೆರಮೋನ್ ಅಂತ ಒಂದು ಆರ್ಡರ್ನ ಲೀಕ್ ಮಾಡ್ತದೆ. ಆ ಪರಿಮಳಕ್ಕೆ 3-4 ಗಂಡು ಕೇರೆ ಹಾವುಗಳು ಬರ್ಬೋದು. ಆವಾಗ ಅವುಗಳ ನಡುವೆ ಫೈಟ್ ನಡಿಬೋದು. ಆದರೆ ಈ ನಂಬಿಕೆ ಎಷ್ಟು ತಪ್ಪು ಇದು ಮಾಡ್ತದಂದರೆ, ಆ 2 ಹಾವುಗಳು, ಒಂದು ನಾಗರಹಾವು ಒಂದು ಕೇರೆ ಹಾವು ಮಿಲನ ಆಗ್ತಾ ಇವೆ, ಅದನ್ನು ನೋಡಬಾರ್ದು, ನೋಡಿದರೆ ದೋಷ ಅಂತ ಬರ್ತದೆ. ಆ ರೀತಿ ಒಂದು ಹಾವು ಒಂದಕ್ಕೆ ಬೆಣೆ ಸುತ್ತಿಕೊಂಡು ಹೋರಾಡೋದನ್ನು ನೋಡಿದರೆ ಅದು ಮಹಾಪಾಪ. ಆ ಕ್ಷಣ ಏನು ಮಾಡಬೇಕಂದ್ರೆ, ನೀವು ಶರ್ಟ್ ಹಾಕಿದರೆ ಶರ್ಟಿನ ಕಿಸೆಯನ್ನು ಹರಿದು ಅದರ ಮೇಲೆ ಎಸೆದು ಬರಬೇಕು. ಹೆಣ್ಣು ಮಕ್ಕಳಾದರೆ ಚೂಡಿದಾರ ಶಾಲನ್ನು ತೆಗೆದು ಅದರ ಮೇಲೆ ಹಾಕಿ ಬರಬೇಕು ಅಂತ ನಂಬಿಕೆ ಇದೆ. ಪಾಪ ಅವನು ನನ್ನ ಥರ ಹೊಸ ಶರ್ಟ್ ಹಾಕೊಂಡು ಬಂದಿದ್ರೆ ಹೋಯ್ತಲ್ವ, ಅರ್ಧ ಒಂದು ಶರ್ಟೇ ಹೋಯ್ತು. ಅವುಗಳ ಪ್ರಕ್ರಿಯೆಗೆ ನಾವು ಖಾತರಿ ಮಾಡ್ತೇವೆ. ಹಾಗೇನಿಲ್ಲ, ನೀವು ಹಾವುಗಳ ಮಿಲನವನ್ನು ನೋಡ್ಬೋದು, ಕದನವನ್ನು ನೋಡ್ಬೋದು. ಯಾಕೆ ಹಿರಿಯರು ನೋಡಬಾರ್ದು ಅಂತ ಒಂದು ನಂಬಿಕೆ ಮಾಡಿರಬಹುದು ಅಂದರೆ, ನಾಗರ ಹಾವುಗಳು ಅಥವಾ ಬೇರೆ ಹಾವುಗಳು ಮಿಲನ ಆಗುವಾಗ ಸುಮ್ಮನೆ ನೋಡಿಕೊಂಡು ಹೋದದ್ದಿದೆಯಾ ನಮ್ಮ ಜನರು? ನಾನು ಸ್ವತಃ ನೋಡಿದ್ದು. ನಾನು ಪ್ರೈಮರಿಯಲ್ಲಿದ್ದೆ ಆವಾಗ. ಹೈಸ್ಕೂಲ್ ಮಕ್ಕಳು ಮತ್ತು ನಾವೆಲ್ಲ ಗ್ರೌಂಡಲ್ಲಿ ಆಟ ಆಡ್ತಿದ್ವಿ. ಗ್ರೌಂಡಿನ ಪಕ್ಕ ಒಂದು ಸಣ್ಣ ಹಾಡಿ ಇದೆ. ಕುಂಟಾಲ ಹಣ್ಣು, ಜೋಗಿ ಹಣ್ಣು ತಿನ್ನಲಿಕ್ಕೆ ನಾವೇನು ಗ್ರೌಂಡಲ್ಲಿ ಕ್ರಿಕೆಟ್ ಆಡಿದ ನಂತರ ಆ ಹಾಡಿಗೆ ಬಂದ್ವಿ. ನಾನು ಮೊದಲು ಅದನ್ನು ನೋಡಿದೆ. 2 ನಾಗರ ಹಾವುಗಳು, ಈಗ ಗೊತ್ತು ನನಗೆ ಅದು ಮಿಲನ ಅಂತ. 2 ಹಾವುಗಳು ಹೊರಡಾಡ್ತಾ ಇದ್ವು. ನನ್ನ ಜೊತೆ ಬಂದವರು, ನಾನು ಸುಮ್ಮನೆ ನೋಡ್ತಾ ಇದ್ವಿ. ನನ್ನ ಹಾವು ನಾವು ಪುಸ್ತಕದಲ್ಲಿ ಇದನ್ನು ಬರೆದಿದ್ದೀನಿ ನಾನು. ನೋಡ್ತಾ ಇದ್ದು ನಮಗೊಂದು ಕ್ಯೂರಿಯಾಸಿಟಿ, ಏನು ಇದೆಯೋ ಅಂತೇಳಿ ಸುಮ್ಮನೆ ನೋಡ್ತಾ ಇದ್ವಿ. 2 ಹೊರಡಾಡ್ತಾ ಇದ್ವಿ. ಅಷ್ಟೊತ್ತಿಗೆ ದೊಡ್ಡವ್ರದ್ದು ಒಂದು ಟೀಮ್ ಬಂತು, ಹುಡುಗರು. ಅವರು ಬಂದರು, ಅವರ ಭಾಷೆಯಲ್ಲಿ ಏನೋ ಮಾತಾಡಿಕೊಂಡ್ರು. ನೋಡ್ತಾ ಇದ್ದಾಗೆ ನನ್ನ ಎದುರಲ್ಲೇ ಇಷ್ಟಿಷ್ಟು ದೊಡ್ಡ ಜಲ್ಲಿ ಕಲ್ಲು ತೆಗೆದು ಬಡಿದ್ರು. ಬಡ್ದಾಗ 2-3 ಪೆಟ್ಟು ಗಂಡು ಹಾವಿಗೆ ಬಿದ್ದ ಕೂಡಲೇ ಗಂಡು ಹಾವು ಓಡಿ ಹೋಯ್ತು, ಹೆಣ್ಣು ಹಾವು ಸಿಕ್ತು, ಚಚ್ಚಿ ಸಾಯಿಸಿದ್ರು. ನೋಡಿ ನಾವು ಮಾಡುವಂಥ ತಪ್ಪು. ಅವರಿಗೆ ಯಾರು ಅದನ್ನು ಸಾಯಿಸಬೇಕಂತ ಕೊಟ್ಟವರು? ಅವರ ಹಿರಿಯರೇ ಕೊಟ್ಟದ್ದು, ಸಾಯಿಸಿ ನೀವು ಅಂತೇಳಿ. ಅಲ್ಲಿ ನಡೀತಾ ಇಂಥ ಪ್ರಕ್ರಿಯೆಯನ್ನು ಅವರು ಸಾಯಿಸಿಬಿಟ್ರು. ಅದಕ್ಕೆ ನಮ್ಮ ಹಿರಿಯರು ಮಾಡಿರಬೇಕು ಬಹುಶಃ, ಅಂಥ ಕ್ರಿಯೆಯನ್ನು ನೀವು ನೋಡಬೇಡಿ ಅಂಥೇಳಿ. ನೋಡಿದರೆ ಆ ಪ್ರಕ್ರಿಯೆಗೆ ಹಾನಿ ಮಾಡ್ತೀವಿ ನಾವು.
ಹಾನಿ ಮಾಡಿದಾಗ ಅಲ್ಲಿ ನಡೆದಂಥ ಒಂದು ಪ್ರಾಕೃತಿಕ ಒಂದು ನಿಯಮ ಏನಿದೆ ಅದು ಹಾಳಾಗುತ್ತೆ ನಮ್ಮಿಂದ. ಹಾವುಗಳು ವರ್ಷದಲ್ಲಿ ಒಂದೇ ಸಲ ಸಂತಾನೋತ್ಪತ್ತಿ ಮಾಡೋದು. ಹಾಗಾಗಿ ಆ ಒಂದು ವರ್ಷ ಆ ಪ್ರದೇಶದಲ್ಲಿ ಸಂತಾನೋತ್ಪತ್ತಿ ಮಾಡಬೇಕಾದ್ರೆ ಅಷ್ಟು ಸಮಂಜಸ ಕಾರಣಗಳಿರ್ತವೆ. ಅದನ್ನು ನಾವು ತಡಿಬಾರ್ದು. ಹಾವಿನ ಸಂಖ್ಯೆ ಯಾವತ್ತೂ ನಿಯಮ ಮೀರಿ ಬೆಳೆಯೋದಿಲ್ಲ, ಸಮತೋಲನ ಆಗ್ತಾ ಇರ್ತವೆ. ನಾವು ಸುಮ್ಮನೆ ಹೆದರ್ತೀವಿ ಅಷ್ಟೇ. ಬೇರೆ ಸರ್ ತಾವೇನೋ ಹೇಳಲಿಕ್ಕೆ ಹೇಳಿದ್ರಿ. ಇದು ನಾಗಬೀದಿ ಅಂತ ಹೇಳ್ತಾರಲ್ಲ, ಹಾಂ, ಕೆರೆ ನೀರು ಒಂಥರ ಪಾಚಿ ಬಂದು ಅದು ಹಳದಿ ಬಣ್ಣಕ್ಕೆ ಬಂದಿದೆ ಗೊತ್ತಿಲ್ಲ, ಅದು ನಾಗಬೀದಿ ಹಾಗೆ ಹೀಗೆ ಅಂತ ಹೇಳ್ತಾರೆ. ಅದು ನಾಗಬೀದಿ ಅಂದರೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ? ಹೌದು, ನಾಗಬೀದಿ ಅಂದರೆ ಎರಡು ರೀತಿ ಇದೆ. ಸಂಸ್ಕೃತದಲ್ಲಿ ನಾಗ ಅಂದರೆ ನೀರು ಅಂತ ಕೂಡ ಇದೆ. ಒಂದು ನಾಗಬೀದಿ ಅಂದರೆ ನಾಗಬೀದಿ ಇರುವಲ್ಲಿ ಮನೆ ಕಟ್ಟಬೇಡಿ ಅಂತ ಹೇಳ್ತಾರೆ. ಅಂದರೆ ಅಂತರ್ಜಲಕ್ಕೆ ನಾಗಬೀದಿ ಅಂತ ಕೂಡ ಕರೀತಾರೆ. ನಾಗ ಅಂದರೆ ನೀರು, ಸಂಸ್ಕೃತದಲ್ಲಿ ನೀರು, ಕ್ರೂರಿ, ಅಗ್ನಿ, ತುಂಬ ಹೆಸರಿದೆ ಸಂಸ್ಕೃತದಲ್ಲಿ. ಆ ನಾಗಬೀದಿ ಅದು ಒಂದು. ಅಂತರ್ಜಲ ಇರುವಲ್ಲಿ ನೀವು ಮನೆ ಕಟ್ಟಿದರೆ ಅಲ್ಲಿ ಅಂತರ್ಜಲ ತಡೆಯಾಗಿ, ಈಗ ಗದ್ದೆಗಳೆಲ್ಲ ಅಂತರ್ಜಲ ವೃದ್ಧಿ ಮಾಡುವಂಥ ಜಾಗಗಳು, ಗದ್ದೆ ತೋಟಗಳು, ಅದನ್ನು ಕಡಿದು ನಾವು ಕಾಂಕ್ರೀಟೀಕರಣ ಮಾಡಿದಾಗ ಅಂತರ್ಜಲ ಎಲ್ಲಿ ವೃದ್ಧಿ ಆಗ್ತದೆ? ಅದಕ್ಕೆ ನಾಗಬೀದಿಯಲ್ಲಿ ಕಟ್ಟಬಾರ್ದು ಅಂತ ಒಂದು. ಇನ್ನೊಂದು, ನೀವು ಅದು ಇದು ಹೇಳಿದ್ರಿ, ಆ ಒಂದು ಹಳದಿ ಬಣ್ಣದ ನೀರು, ಅದಕ್ಕೂ ಅದೊಂದು ಖನಿಜ, ಅದಕ್ಕೂ ನಾಗ ಅಂತ ಹೆಸರಿದೆ. ಹಳದಿ ಬಣ್ಣದಲ್ಲಿ ಕೆಲವೊಮ್ಮೆ ಹಟ್ಟಿಗಳ ಬದಿಯಲ್ಲಿ ಆ ನೀರಲ್ಲಿ ಮೇಲಿನ ಒಂದು ಪದರ ಒಂದು ಖನಿಜಾಂಶ ಹರಿದುಕೊಂಡು ಹೋಗ್ತದೆ, ಅದಕ್ಕೂ ನಾಗ ಅಂತ ಹೇಳ್ತಾರೆ. ಮೂಲ ನಾಗ ಬೀದಿ ಅಂದರೆ ಇನ್ನೊಂದು ಅರ್ಥ ಇದೆ. ನಿಜವಾದ ನಾಗ ಬೀದಿಯ ಬಗ್ಗೆ ಹೇಳೋದಾದರೆ, ನಾವು ಸರ್ಪಕ್ಕೆ ನಾಗ ಅಂತ ಕರಿತೀವಿ ಇಲ್ಲಿ ಅಲ್ವಾ? ನಾವು ನಾಗ ಅಂತ ಕರಿತೀವಿ ಸರ್ಪಕ್ಕೆ. ಅದು ಸಂಚಾರ ಮಾಡುವಂಥ ಒಂದು ದಾರಿ ನಾಗಬೀದಿ ಅಂತ ಇನ್ನೊಂದು. ಅಂದರೆ ಒಂದು ಉದಾಹರಣೆ, ಇಲ್ಲೊಂದು ಬಿಲ ಇದೆ, ಒಂದು ಬಿಲ ಇದೆ ಅಂತ ಕಲ್ಪಿಸ್ಕೊಳ್ಳಿ. ಇದರೊಳಗೊಂದು ನಾಗರವಿದೆ, ಎದುರುಗಡೆ ತುಂಬ ಮನೆಗಳಿವೆ. ಆ ಮನೆಗಳಿಗೆ ಆಹಾರ ಅನ್ವೇಷಣೆ ಮಾಡಲಿಕ್ಕೆ ಈ ಬಿಲದಲ್ಲಿದ್ದ ಹಾವು ಹೋಗಬೇಕು. ಹೀಗೆ ನೇರ ಆ ವಟಾರಕ್ಕೆ ಹೋಗಬೇಕಾದ್ರೆ 5 ನಿಮಿಷದ ನೇರ ದಾರಿ, ನಾವು ನಡ್ಕೊಂಡು ಹೋಗುವಂಥ ದಾರಿ. ಅದರಲ್ಲಿ ಹೋದರೆ 5 ನಿಮಿಷದಲ್ಲಿ ಆ ಹಾವು ಆ ವಟಾರಕ್ಕೆ ತಲುಪುತ್ತೆ. ಆದರೆ ಆ ಹಾವು ಯಾವತ್ತೂ ಅಪ್ಪಿ ತಪ್ಪಿ ಕೂಡ ನಾವು ಸಂಚಾರ ಮಾಡುವಂಥ ದಾರಿಯಲ್ಲಿ ಸಂಚಾರ ಮಾಡೋದಿಲ್ಲ. ಯಾಕೆ ಹೇಳಿ? ಒಂದು ವಾಹನದಡಿಗೆ ಬೀಳ್ಬೋದು, ನಾಯಿಗಳು ಅಟ್ಯಾಕ್ ಮಾಡ್ಬೋದು, ಬೇರೆ ಪ್ರಾಣಿ ಪಕ್ಷಿಗಳು ಅಪಾಯ ಮಾಡ್ಬೋದು. ಹಾಗಾಗಿ ಆ ನಾಗರಾವು ಏನು ಮಾಡ್ತದಂದರೆ, ಆ ವಟಾರಕ್ಕೆ ಹೋಗಬೇಕು, ಈ ಗೋಡೆಯ ಮೂಲೆ ಹಿಡ್ಕೊಂಡು 1 ಕಿಲೋಮೀಟ್ರ್ ಸುತ್ತಳತೆಯ ಒಂದು ಪಾಳು ಬಿದ್ದ ಜಾಗದಲ್ಲಿ ಗೋಡೆಯ ಮೂಲೆಯಿಂದಾಗಿ ತುಂಬ ಮರೆಯಲ್ಲಿ ಆ ವಟಾರಕ್ಕೆ ಹೋಗ್ತದೆ. ಅಲ್ಲಿ 1 ವಾರನೋ 10 ದಿನನೋ ಇದ್ದು ಇಲಿಯನ್ನು ತಿನ್ನುತ್ತೆ, ಮತ್ತೆ ಅದೇ ದಾರಿಯಿಂದ ಈ ಬಿಲಕ್ಕೆ ಬರುತ್ತೆ, ಇಲ್ಲಿ ಕರಗಿಸ್ಕೊಳ್ಳುತ್ತೆ, ಇಲ್ಲೆಲ್ಲೋ ನೀರಿದ್ದರೆ ಮೆಲ್ಲ ಅದೇ ದಾರಿಯಲ್ಲಿ ಹೋಗಿ ನೀರು ಕುಡಿಯುತ್ತೆ. ಇದು ಅದರ ಜೀವನ ಕ್ರಮ. ಇದಕ್ಕೆ ನಾಗ ಬೀದಿ, ಆ ನಾಗ ಒಂದು ಬೀದಿಯನ್ನು ಆಯ್ಕೆ ಮಾಡಿಕೊಂಡಿದೆ. ಯಾಕೆ ಆಯ್ಕೆ ಮಾಡಿಕೊಂಡಿದೆ? ಒಂದು ಮೂಲೆಯಲ್ಲಿ ಸಂಚಾರ ಮಾಡ್ತಾ ಇರೋದನ್ನು ಯಾವತ್ತಾದರೂ ನೋಡಿ, ಯಾವ ಹಾವುಗಳು ಕೂಡ ಓಪನಲ್ಲಿ ಸಂಚಾರ ಮಾಡೋದಿಲ್ಲ, ತೆರೆದ ಜಾಗದಲ್ಲಿ ಮಾಡೋದಿಲ್ಲ. ಮನೆಗೆ ಒಳಗೆ ಬಂದರೂ ಒಂದು ಮೂಲೆಯಲ್ಲಿ ಸಂಚಾರ ಮಾಡ್ತವೆ, ಪಾಗರದ ಮೂಲೆಯಿಂದ ಸಂಚಾರ ಮಾಡ್ತವೆ. ಯಾಕೆ ಆ ರೀತಿ ಮಾಡ್ತವಂದರೆ ನೋಡಿ, ಹಾವುಗಳಲ್ಲೂ ಹುಟ್ಟರಿವು ಅನ್ನೋದು ಎಷ್ಟು ತೀಕ್ಷ್ಣ ಪ್ರಜ್ಞೆ ಇದೆ ಅಂದರೆ, ಅದಕ್ಕೆ ಗೊತ್ತಿದೆ ಎಲ್ಲ ಸುತ್ತಮುತ್ತ ಇರುವಂಥ ಎಲ್ಲ ಶತ್ರುಜೀವಿಗಳನ್ನು ತನ್ನ ನಾಲಿಗೆಯ ಮೂಲಕ ಗ್ರಹಿಸ್ಬೋದು, ಮೇಲೆ ಇರುವಂಥ ಗಿಡುಗದ ಬಗ್ಗೆ ತನಗೆ ಗೊತ್ತಿಲ್ಲ. ಈ ಗೋಡೆಯ ಮೂಲೆಯಿಂದ ಸಂಚಾರ ಮಾಡುವಾಗ ಗಿಡುಗ ಅಕಸ್ಮಾತ್ತಾಗಿ ನೋಡಿದ್ರು ಗೋಡೆಯ ಮೂಲೆಗೆ ಬಂದು ಹಿಡಿಲಿಕ್ಕೆ ನಾಗರಹಾವನ್ನು ಗಿಡುಗದ ಹೆಡೆಗಳು ತಡಿತಾವೆ ಗೋಡೆಗೆ. ಆ ಕಾರಣಕ್ಕೆ ಅದು ಒಂದು ಮೂಲೆಯಲ್ಲಿ ಹೋಗೋದು. ಎದುರುಗಡೆ ಏನಿದ್ರೂ ನಾಲಿಗೆಯಲ್ಲಿ ಗೊತ್ತಾಗ್ತದೆ, ಆದರೆ ಮೇಲಿನ ಪಕ್ಷಿಗಳ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ಅದು ಒಂದು ಮೂಲೆ ಇಟ್ಕೊಂಡು ಹೋಗ್ತದೆ. ಅದಕ್ಕೆ ಅಷ್ಟು ಚೆನ್ನಾಗಿ ಗೊತ್ತಿದೆ, ಗಿಡುಗನ ರೆಕ್ಕೆ ಹಿಡಿಯುವಾಗ ಅಡ್ಡ ತಡೆಯುತ್ತೆ, ಹಿಡಿಲಿಕ್ಕೆ ಸಿಗೋದಿಲ್ಲ. ಆ ಪ್ರಜ್ಞೆಯಿಂದ ನಾಗರಾವು ಆ ಮೂಲೆಯಲ್ಲಿ ಚಲಿಸುತ್ತೆ. ಇದು ನಿರಂತರ ನಡೀತಾ ಅದು ಸಂಚಾರ ಆಯ್ಕೆ ಮಾಡಿದ ದಾರಿಯಲ್ಲಿ ಕಾಲಕ್ರಮೇಣ ನಾವುಗಳು ಮನೆ ಕಟ್ಟಿದ್ವಿ, ಅಲ್ಲಿ ಕಾಂಕ್ರೀಟೀಕರಣ ಮಾಡಿದ್ವಿ ಅಂತ ಹೇಳಿದರೆ, ಇಲ್ಲಿರುವಂಥ ಹಾವಿಗೆ ಆ ವಟಾರಕ್ಕೆ ಹೋಗಲಿಕ್ಕೆ ದಾರಿ ತಪ್ಪುತ್ತೆ. ಅದೇನು ಮಾಡ್ತದೆ, ಅಲ್ಲೇನು ಕಾಂಕ್ರೀಟಿ ಒಂದು ಮನೆ ಆಯಿತು, ಅಲ್ಲಿಗೆ ಪದೇ ಪದೇ ಬರುತ್ತೆ, ಮತ್ತೆ ಬಿಲಕ್ಕೆ ಬರುತ್ತೆ, ಮತ್ತೆ ಆ ಪ್ರಕ್ರಿಯೆ ನಡೆಯುತ್ತೆ. ಇನ್ನೊಂದು ದಾರಿ ಹುಡುಕಲಿಕ್ಕೆ ಅದಕ್ಕೆ ತಿಂಗಳಾನುಗಟ್ಟಲೆ ಬೇಕು, ಶತ್ರುಗಳು ಇಲ್ಲದ ಜಾಗವನ್ನು ಆಯ್ಕೆ ಮಾಡ್ಕೊಂಡು ಹೋಗಲಿಕ್ಕೆ. ಅಕಸ್ಮಾತ್ ಆ ಮನೆ ಕಟ್ಟುವವರಿಗೆ ಈ ಹಾವು ಮತ್ತೆ ಅಲ್ಲಿಗೆ ಪದೇ ಬರೋದು ನೋಡಿದರೆ ಆ ಮನೆಯವರು ತಿಳ್ಕೊಳ್ತಾರೆ ನಮಗೇನೋ ದೋಷ ಇದೆ, ಹಾಗಾಗಿ ಮನೆ ಕಟ್ಟುವಾಗ ನಾಗರಾವ್ ಬಂದಿದೆ. ಇಲ್ಲಿ ಅದರ ದಾರಿಗೆ ನಾವು ಮನೆ ಅಡ್ಡ ಕಟ್ಟಿದ್ವಿ. ಅದೇ ಹಾವನ್ನು ಹಿಡಿದು ನೀವು ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ಏನೂ ಇಲ್ಲ. ತಾನು ಆಯ್ಕೆ ಮಾಡಿಕೊಂಡು ಸಂಚಾರ ಮಾಡಿ ಆಹಾರಾನ್ವೇಷಣೆಗೆ ಹೋಗುವಂಥ ಒಂದು ದಾರಿಯನ್ನೇ ನಾವು ನಡೆ ಅಂತ ತಿಳ್ಕೊಂಡಿದ್ದೀವಿ. ಮಕ್ಕಳಿಗೆ ಬೋರ್ ಆಯಿತಾ?
ದೊಡ್ಡವರ ಜೊತೆ ಮಾತಾಡಿದ್ದೆ ನಾನು. ಯಾವತ್ತಾದರೂ ಒಂದಿನ ಅರ್ಥ ಆಗ್ತದೆ ನಿಮಗೆ, ಆಯಿತಾ? ವಿಕಾಸ, ಹೌದು, ಕರೆಕ್ಟ್. ಹಾವಿನ ಭಯ ಇದೆಯಲ್ಲ, ಅದು ನಮ್ಮ ವಿಕಾಸದಿಂದಲೇ ಬಂದಿದೆ. ಈಗ ನೋಡಿ, ಒಂದು ಬೆಕ್ಕು ಇದೆಯಲ್ಲ, ಒಂದು ಬೆಕ್ಕು ಮತ್ತು ನಾಯಿ ಹಾವನ್ನು ನೋಡಿದ ಕೂಡಲೇ ಬೆಕ್ಕು ಇಷ್ಟು ಸಪರ ಇರ್ತದೆ. ನಾಗರ ಹಾವನ್ನು ನೋಡಿದ ಕೂಡಲೇ ಅದು ಹೆಡೆ ತಿನ್ನಿದ ಕೂಡಲೇ ಇಷ್ಟು ದಪ್ಪ ಆಗ್ತದೆ. ನೋಡಿದ್ರಾ? ಇಡೀ ಶರೀರದ ರೋಮವನ್ನು ಸ್ಟ್ರೈಟ್ ಮಾಡ್ಕೊಂಡು ಇಷ್ಟು ದಪ್ಪ ಆಗಿ ಕಾಣ್ತದೆ. ಈಗಲೂ ನಮಗೆ ಹಾವಿನ ಭಯ ಎಲ್ಲಿ ಮಟ್ಟ ಇದೆ ಅಂದರೆ, ಹಾವನ್ನು ನೋಡಿದ ಕೂಡಲೇ ನಮ್ಮ ಮೈ ಮೇಲಿನ ರೋಮಗಳು ಒಮ್ಮೆಲೆ ಹೆದರಿಗೆ ಎದ್ದು ನಿಲ್ಲೋದಿಲ್ವಾ? ಅದು ಭಯ ವಿಕಾಸದ ಹಾದಿಯಿಂದಲೂ, ನಾವು ಪ್ರಾಣಿ ಮಂಗಗಳ ಉಪಸಂಬಂಧಿಗಳಾಗಿದ್ದ ಸಂದರ್ಭದಿಂದಲೂ ನಮ್ಮಲ್ಲಿ ಭಯ ಬಂದಿದೆ. ಈಗ ನಾವು ಭಯವನ್ನು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಭಯ ಇದ್ದೇ ಇರ್ತದೆ. ಭಯ ನಮ್ಮ ಶರೀರವನ್ನು ಒಂದು ರೀತಿಯಲ್ಲಿ ರಕ್ಷಣೆ ಮಾಡ್ತದೆ. ಸರಿನಾ? ಬೇರೆ ಪ್ರಶ್ನೆ ಇದೆಯಾ? ಮುಗೀತು, ಸಾಕಾ? ಮುಗಿಸೋಣ ಅಲ್ವಾ? ಓಕೆ. ಸುಮಾರು 2 ಗಂಟೆ ಮಾತಾಡಿದ್ವಿ ನಾವು. ನಿಮ್ಮೆಲ್ಲರ ಪ್ರಶ್ನೆಗಳು, ನಿಮ್ಮ ಪ್ರೋತ್ಸಾಹ ಬಹಳ ಖುಷಿಯಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟಂಥ ಶಾಲಾ ಮುಖ್ಯೋಪಾಧ್ಯಾಯರು, ಅನೇಕ ಶಿಕ್ಷಕರು ಮತ್ತು ನಿಮ್ಮೆಲ್ಲರಿಗೂ, ಮತ್ತು ಮುಖ್ಯವಾಗಿ ರೋಟರಿ ಸಂಸ್ಥೆಗೆ ನನ್ನ ಪ್ರೀತಿಯ ವಂದನೆಯನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ.